ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಒಂದು ಲಾಂಗ್ ಪ್ರಾಕ್ಟೀಸ್ ಸೆಷನ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮಗಳು ಅವನ ಹತ್ರ ಕೇಳ್ತಾಳೆ, ಅಪ್ಪ ಒಂದಿನಕ್ಕೆ ಎಷ್ಟು ದುಡಿತೀಯಾ ನೀನು ಅಂತೇಳಿ. ಕ್ರಿಸ್ಟಿಯಾನೋ ರೊನಾಲ್ಡೋ ಯಾಕೆ ಹಿಂಗೆ ಮಗಳು ಕೇಳ್ತಾಳಲ್ಲ ಅಂತೇಳಿ ಯೋಚನೆ ಮಾಡಿ ಒಂದು $10,000 ಪರ್ ಡೇ ನಾನು ದುಡಿತೀನಿ ಅಂತ ಹೇಳ್ತಾಳೆ. ಆಗ ಮಗಳು ಹೇಳ್ತಾಳೆ, ಒಂದು ಕೆಲಸ ಮಾಡಿ ನನಗೆ $5,000 ಕೊಡಿ ಅಂತಾಳೆ. ಆಗ ಅಪ್ಪ ಇದನ್ನ ಯಾಕೆ ಮಗು ಕೇಳ್ತಾ ಇದೆ ಅಂತ ಬಿಟ್ಟು ಹೇಳ್ತಾನೆ, ಬಟ್ ಕೊಡಲ್ಲ. ಬಟ್ ಯೋಚನೆ ಮಾಡ್ತಾನೆ. ಬಟ್ ಮಗು ಹಠ ಮಾಡ್ತಾಳೆ, ಬೇಕು ಬೇಕು ಅಂತ ಹಠ ಮಾಡ್ತಾಳೆ. ಆದರೆ ಅವ್ನು ಕೊಡಲ್ಲ. ಮಗು ಕಿರಿಕಿರಿ ಜಾಸ್ತಿ ಆದಾಗ ಅವನು ಎದ್ದು ಹೊರಗೆ ಹೋಗ್ತಾನೆ. ಅವಾಗ ಮಗು ಏನು ಮಾಡ್ತಾಳೆ, ಸೀದಾ ರೂಮಲ್ಲಿ ಇದ್ದಂಥ ಒಂದು ಪಿಗ್ಗಿ ಬ್ಯಾಂಕ್ ಅಂದರೆ ಹಣವನ್ನು ಕೂಡಿರ್ತಕ್ಕಂಥ ಒಂದು ಬೋಲ್ ಏನಿದೆ ಆ ಬೋಲ್ನ ತೆಗೆದು ಹೊಡೆದ್ಬಿಟ್ಟು ಅದರಲ್ಲಿ ದುಡ್ಡನ್ನು ಎಣಿಸ್ತಾಳೆ. ಅವಾಗ ಕ್ರಿಸ್ಟಿಯಾನೋ ರೊನಾಲ್ಡೋ ಬರ್ತಾನೆ, ಏನಿಗೆ ಸೌಂಡ್ ಆಯ್ತಲ್ಲ ಅಂತ ಒಳಗೆ ಬರ್ತಾನೆ. ಒಳಗೆ ಬಂದಾಗ ಮಗು ಅದು ಹೊಡೆದ್ಬಿಟ್ಟು ಆ ದುಡ್ಡನ್ನ ಎಣಿಸ್ತಿರ್ಬೇಕಾದ್ರೆ, ಯಾಕೆ ಈ ಥರ ಮಾಡ್ತಾ ಇದೆಯಾ, ನಿನಗೆ ಏನು ಅಷ್ಟೊಂದು ದುಡ್ಡಿನ ಅಗತ್ಯ ಇತ್ತು ಅಂತ ಬಿಟ್ಟು ಕ್ರಿಸ್ಟಿಯಾನೋ ರೊನಾಲ್ಡೋ ತನ್ನ ಮಗಳನ್ನ ಕೇಳ್ತಾನೆ. ಆಗ ಮಗಳು ಹೇಳ್ತಾಳೆ, ಅಪ್ಪ ತಗೋ ಈ $10,000, ನನಗೆ ನಿನ್ನ ಒಂದು ದಿವಸ ಟೈಮ್ ಕೊಡು, ನನ್ನ ಜೊತೆ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತಾನೆ. ಆಗ ಕ್ರಿಸ್ಟಿಯಾನೋ ರೊನಾಲ್ಡೋ ಲಿಟ್ರಲಿ ಕಣ್ಣೀರಾಗ್ತಾನೆ. ಆವಾಗಿಂದ ಅವನು ತನ್ನ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಕೇವಲ ಕ್ರಿಸ್ಟಿಯಾನೋ ರೊನಾಲ್ಡೋ ಮಾತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಣದ ಹಿಂದೆ ಇನ್ನೊಂದರ ಹಿಂದೆ ಓಡ್ತಾ ಇರ್ತಾನೆ. ಆದರೆ ತನ್ನ ಕುಟುಂಬವನ್ನು ಮರಿತಾ ಇರ್ತಾನೆ. ಯಾವತ್ತೂ ಕೂಡ ಕುಟುಂಬಕ್ಕೆ ಟೈಮ್ ಕೊಡಬೇಕು. ಕುಟುಂಬ ಅನ್ನೋದು ಒಂದು ಸ್ವರ್ಗ ಇದ್ದಂಗೆ.